ಇವತ್ತಿನ ತರಗತಿಗೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಪ್ರಥಮ ಭಾಷೆ ತರಗತಿ 9 ಗದ್ಯ ಭಾಗ 5 ಪ್ರಜಾನಿಷ್ಠೆ ಎನ್ನುವ ಗದ್ಯ ಭಾಗದ ಬಗ್ಗೆ ನಾವು ಇವತ್ತು ದಿವಸ ಅಭ್ಯಾಸ ಮಾಡೋಣ. ಈ ಪ್ರಜಾನಿಷ್ಠೆ ಗದ್ಯ ಭಾಗವನ್ನು ಬರೆದಂತಹ ಲೇಖಕರು ಸಾಶಿ ಮರಳಯ್ಯನವರು. ಸಾಶಿ ಮರಳಯ್ಯನವರು ತನ್ನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯುತ್ತಮ ಲೇಖಕರಲ್ಲಿ ಇವರು ಒಬ್ಬರಾಗಿದ್ದಾರೆ. ಪ್ರಜಾನಿಷ್ಠೆ ಅಂತಕ್ಕಂತಹ ಗದ್ಯ ಭಾಗ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಕಾರಗಳಲ್ಲಿ ಕಾದಂಬರಿ ಅಂತಕ್ಕಂತಹ ಒಂದು ಸಾಹಿತ್ಯ ಪ್ರಕಾರ ಇದೆ. ಸಾಶಿ ಮರಳಯ್ಯನವರು ಬರೆದಿರ್ತಕ್ಕಂತಹ ನಾಟ್ಯ ಮೈಮೂರಿ ಅಂತಕ್ಕಂತಹ ಒಂದು ಏನು ಕಾದಂಬರಿ ಇದೆ, ಆ ಕಾದಂಬರಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿದೆ. ನಾವು ಕನ್ನಡ ಸಾಹಿತ್ಯದ ಚರಿತ್ರೆಯ ಅನೇಕ ಪ್ರಕಾರಗಳನ್ನು ನಾವು ಗಮನಿಸಿದಾಗ ಕಾದಂಬರಿಗಳಲ್ಲಿ ಕೌಟುಂಬಿಕ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ಐತಿಹಾಸಿಕ ಕಾದಂಬರಿಗಳು, ಪೌರಾಣಿಕ ಕಾದಂಬರಿಗಳು, ಪತ್ತೆದಾರಿ ಕಾದಂಬರಿಗಳು, ಹೀಗೆ ಅನೇಕ ಕಾದಂಬರಿಗಳ ಪ್ರಕಾರಗಳನ್ನು ನಾವು ಗಮನಿಸ್ತೀವಿ ಮಕ್ಕಳು. ಅದರಲ್ಲೂ ಮುಖ್ಯವಾಗಿ ಬಿ ವೆಂಕಟಾಚಾರ್ಯರು, ಗುಲ್ವಾಡಿ ವೆಂಕಟರಾಯರು, ಕೆರೂರು ವಾಸುದೇವಾಚಾರ್ಯರು, ಕುವೆಂಪುರವರು, ಶಿವರಾಮ ಕಾರಂತರು, ಆನಕು, ತಾರಸು, ಬಸವರಾಜ ಕಟ್ಟಿಮನಿ, ನಿರಂಜನ, ಪಿ ಲಂಕೇಶ್, ತ್ರಿವೇಣಿಯವರು, ಎಂ ಕೆ ಇಂದಿರಾ, ಗೀತಾ ನಾಗಭೂಷಣ್, ಹೀಗೆ ಅನೇಕ ಜನ ಕಾದಂಬರಿಯ ಒಂದು ಸಾಹಿತ್ಯ ಪ್ರಕಾರದಲ್ಲಿ ತನ್ನದೇ ಆಗಿರತಕ್ಕಂತಹ ಛಾಪನ್ನು ಮೂಡಿಸಿದವರಲ್ಲಿ ಒಬ್ಬರಾಗಿದ್ದಾರೆ. ಅದರಲ್ಲಿ ಡಾಕ್ಟರ್ ಸಾಶಿ ಮರಳಯ್ಯನವರು ನಾಟ್ಯ ಮಯೂರಿ ಅಂತಕ್ಕಂತಹ ಒಂದು ಕಿರು ಕಾದಂಬರಿಯನ್ನು ಬರೆದಿರ್ತಕ್ಕಂಥದ್ದು. ಇದು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲಾ ದೇವಿಯವರ ಒಂದು ವ್ಯಕ್ತಿ ಚಿತ್ರಣವನ್ನು ಕೊಡ್ತಕ್ಕಂಥದ್ದು ಮತ್ತು ಪ್ರಜೆಗಳಿಗೆ ಎಷ್ಟು ನಿಷ್ಠೆಯನ್ನು ತೋರ್ತಾ ಇರತಕ್ಕಂತಹ ವಿಚಾರವಾಗಿ ಕುರಿತಾಗಿರ್ತಕ್ಕಂಥದ್ದು ಕಾದಂಬರಿ. ಈ ಕಾದಂಬರಿ ಆಧಾರಿತವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗ. ಈ ಗದ್ಯ ಭಾಗವನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಈ ಗದ್ಯ ಭಾಗವನ್ನು ಬರೆಯತಕ್ಕಂತಹ ಲೇಖಕರಾಗಿರ್ತಕ್ಕಂತಹ ಡಾಕ್ಟರ್ ಸಾಶಿ ಮರಳಯ್ಯನವರ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಇವರ ಕಾಲ ಕ್ರಿಸ್ತಶಕ 1931, ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ ಅಂತಕ್ಕಂಥ ಒಂದು ಹಳ್ಳಿ. ನೋಡಿ, ನಮ್ಮ ಲೇಖಕರ ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ. ಇವರ ತಂದೆ ಶೂರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು ಬರೆದಿರ್ತಕ್ಕಂಥ ಅನೇಕ ಕೃತಿಗಳನ್ನು ನಾವು ಗಮನಿಸಿದಾಗ ಶಿವ ತಾಂಡವ, ಕೆಂಗನ ಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ ಅಂತಕ್ಕಂಥ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಹಾಗೆ ಇವರಿಗೆ ಸಂತ ಪ್ರಶಸ್ತಿಗಳನ್ನು ನೋಡಿದಾಗ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿದೆ. ಹಾಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿಯು ಕೂಡ ಇವರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕು ಮಕ್ಕಳ. ಪ್ರಸ್ತುತ ಏನು ಗದ್ಯ ಭಾಗ ಪ್ರಜಾನಿಷ್ಠೆ ಅಂತಕ್ಕಂಥದ್ದು ಏನಿದೆ, ನಮ್ಮ ಲೇಖಕರಾಗಿರ್ತಕ್ಕಂತಹ ಸಾಶಿ ಮರಳಯ್ಯನವರು ಬರೆದಿರ್ತಕ್ಕಂತಹ ನಾಟ್ಯ ಮಯೂರಿ ಅಂತಕ್ಕಂಥ ಒಂದು ಕಿರು ಕಾದಂಬರಿಯಿಂದ ಈ ಪ್ರಸ್ತುತ ಗದ್ಯ ಭಾಗವನ್ನು ಆರಿಸಿಕೊಳ್ಳಲಾಗಿರುತ್ತದೆ. ಯಾಕಂದರೆ ಈ ಒಂದು ಗದ್ಯ ಭಾಗ ನನ್ನ ಜನ್ಮಸ್ಥಳ ಸಾಸಲು ಅಂತ. ಸಾಸಲು ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ತಂದೆ ಶ್ರೀರುದ್ರಯ್ಯನವರು ಅಂತ. ಅವರು ಕೂಲಿ ಮಟ್ಟದ ಮೇಷ್ಟ್ರಾಗಿದ್ದರು ಹಳ್ಳಿಗಳಲ್ಲಿ. ನಮ್ಮದು ಒಂದು ಪುಟ್ಟ ಹಳ್ಳಿ ಅಷ್ಟೇ. ಆದರೆ ಅಲ್ಲಿ ಯಾವ ವಿದ್ಯಾವಂತರು ಹೆಚ್ಚಿಗೆ ಇರಲಿಲ್ಲ ಅಷ್ಟೇ. ಆ ಸಂದರ್ಭದಲ್ಲಿ ನನ್ನ ತಂದೆ ಮರಳಿನ ಮೇಲೆ ಬರೆಸೋರು ಅಕ್ಷರಗಳನ್ನು. ಅಂತಹ ರೀತಿಯಲ್ಲಿ ಆ ಊರಿನ ಕೆಲವರು ಹುಡುಗರು ಬರ್ತಾಯಿದ್ರು, ದೊಡ್ಡ ದೊಡ್ಡವರೇನೆ, ಅವರಿಗೆ ಪಾಠ ಹೇಳ್ತಾ ಇದ್ರು. ನಾನು ಕೇಳ್ತಾ ಇದ್ದೆ. ಅಮರಕೋಶ, ಬಹುಶಃ ತ್ರಿಕಾಂಡ ಅಮರಕೋಶವನ್ನು ನಾನು 7 ವರ್ಷದ ಹುಡುಗನಾಗಿದ್ದಾಗಲೇ ಬಾಯಿಗೆಲ್ಲ ಬರ್ತಾಯಿತ್ತು. ನಮ್ಮ ತಂದೆ ಅಷ್ಟು ಮಟ್ಟಿಗೆ ನಮ್ಮನ್ನು ತಯಾರು ಮಾಡಿದರು. ಇದಾದ ಮೇಲೆ ನಾನು ಮೈಸೂರು ಮಹಾರಾಜಾಸ್ ಕಾಲೇಜಿನಲ್ಲಿ MA ಆನರ್ಸು ಮತ್ತು MA BA ಆನರ್ಸು ಮತ್ತು MA ಓದಿದೆ.
ಆವಾಗ ಹಾಮನಾಯ್ಕ, ಸಿದ್ಧಲಿಂಗಯ್ಯ, ನಾವು 6 ಜನ ಇದ್ವಿ ಅಷ್ಟೇ. ಅಲ್ಲಿ ಅದಾದ ಕೂಡಲೇ ಪುಟ್ಟಪ್ಪನವರು ನಮಗೆ 4 ವರ್ಷ ಗುರುಗಳಾಗಿದ್ದರು. ಆವಾಗ ಅವರು 3 ವರ್ಷ ಹನಸ್ಸು, 1 ವರ್ಷ MA. ಆದ ಕೂಡಲೇ ತುಮಕೂರು ಕಾಲೇಜಿಗೆ ಹೋಗಿ ಅಂದರು, ಇನ್ನೊಬ್ಬರು ನನ್ನ ಕಡೆ ಹೋಗಿ ಅಂದರು. ಹೀಗಾಗಿ ನಾವು ಅಧ್ಯಾಪನ ಮತ್ತು ಅಧ್ಯಯನ ಎರಡನ್ನೂ ಕೂಡ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು ಮೈಸೂರಿನಲ್ಲಿದ್ದಾಗ. ಹಾಗಾಗಿ ಕೊನೆಗೆ ನಾನು ಲೆಕ್ಚರರ್ ಆಗಿ ಬಂದೆ ತುಮಕೂರು ಕಾಲೇಜು. ಫಸ್ಟ್ ಮೊದಲನೇದಾಗಿ ಚಾಮರಾಜನಗರದಲ್ಲಿದ್ದೆ, ಅದರಲ್ಲಿ ಸುತ್ತೂರು ಸ್ವಾಮಿಗಳ ಇದರಲ್ಲಿ. ಅನಂತರದಲ್ಲಿ ತುಮಕೂರು ಕಾಲೇಜು ಬಂದಮೇಲೆ ಸರ್ಕಾರಿ ಕಾಲೇಜು ಸೇರಿಕೊಂಡೆ. ಅದಾದಮೇಲೆ ಬೇರೆ ಬೇರೆ ರೀತಿಯಲ್ಲಿ ಜ್ಞಾನಪೀಠ ಇದನ್ನೆಲ್ಲ ಮಾಡಬೇಕಾಗತ್ತು. ಅದಕ್ಕೋಸ್ಕರ ಕೆಲವು ದಿವಸ ಬಿಟ್ಟು ಬೇರೆ ಕಡೆ ಹೋದೆ. ಅವೆಲ್ಲ ಜ್ಞಾನಪೀಠದ ಅನೇಕ ಇವನ್ನೆಲ್ಲವನ್ನು ಅಂದರೆ ಈಗ 52 ಜನಕ್ಕೆ ಕೊಟ್ಟಿದ್ದಾರೆ, 48 ಜನಕ್ಕೆ ಆಗಿದೆ ನನಗೀಗ. ಅಂದರೆ ಎಲ್ಲ ಭಾಷೆದು ಎಲ್ಲದೂ ದೊಡ್ಡದು. ಅದು ಸಪ್ನಾದವರು ಅದನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ನಾನು ನನ್ನ ಕೃತಿಗಳನ್ನು ಕೊಟ್ಟಿದ್ದೇನೆ. ನನ್ನ ತಂದೆಯೇ ನನಗೆ ಮೊದಲ ಗುರು. ಅಂದರೆ ನಮ್ಮ ತಂದೆಯವರಿಗೆ ನಾನೊಬ್ಬನ ಕಲಾವಿದನ್ ಮಾಡಬೇಕು ಅನ್ನೋ ಆಸೆ ಇತ್ತು ಅವರಿಗೆ. ಆಮೇಲೆ ನಾನು SSLC ಮಾಡಿದಾಗ ಮೆಡಿಕಲ್ ಸಿಗ್ತಾ ಇತ್ತು, LLB ಅಂತ ಮಾಡ್ತಾ ಇದ್ರು. ಆದರೆ ನನಗೆ ಇಷ್ಟ ಇರಲಿಲ್ಲ. ನಾನು ಮೈಸೂರು ಮಹಾರಾಜಾಸ್ ಕಾಲೇಜ್ಗೆ ಹೋಗ್ಬೇಕು, ಡಿ ನರಸಿಂಹಾಚಾರ್ಯ ಅಂತವರು, ಪುಟ್ಟಪ್ಪನವರಂತವರು, ಶಾಮರಾಯರಂತವರು ಅಂಥವ್ರ ಹತ್ರ ನಾನು ಶಿಕ್ಷಣ ಪಡಿಬೇಕು ಅಂತ ಅಪ್ಪಾಜಿ. ಸಂತೋಷ, ಹೋಗ್ ಮಗು ಅಂತ ಹೇಳಿದರು. ಅದರಿಂದ ನಾನು ಕರೆದೆ. ಅನಂತರದಲ್ಲಿ PhDಗೋಸ್ಕರವಾಗಿ ನಾನು ಮಾಡಿದೆ. ಯಾಕೆಂದರೆ ನಮ್ಮ ತಂದೆಯ ಸಮಾಧಾನಕ್ಕೆ ಡಾಕ್ಟರ್ ಆಗ್ತೀಯ ಅಂತ ತಿಳ್ಕೊಂಡು, ಇಲ್ಲ ಡಾಕ್ಟ್ರೇಟ್ ಪಡಿತೀನಿ ತಗೊಳ್ರಿ ಅಂತ ಹೇಳಿ ನಾನು ಡಾಕ್ಟ್ರೇಟ್ ಪಡೆದೆ. ಅದು ಫೀಲ್ಡ್ ವರ್ಕ್, ಅದು ಅಂದರೆ ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಅಂತ. ಅದರಲ್ಲಿ ದೊಡ್ಡದಾಗಿ ಅದೆಲ್ಲ ಮಾಡಿ ಲಂಡನ್ನಲ್ಲಿ ಹೋಗಿ ಅಲ್ಲಿ ಕೂಡ ಲೈಬ್ರರಿನಲ್ಲಿ ಸಿಗ್ತಕ್ಕಂಥದ್ದು ಕೆಲವನ್ನು ಹುಡುಕಿದ್ವಿ. ಹಾಗೆಲ್ಲ ಮಾಡಿ ಸಂಶೋಧನೆ ಮಾಡಿಬಿಟ್ಟು ನಾನು ಅದೊಂದು PhDಯನ್ನು ಪಡೆದೆ. ಇದಾದ ನಂತರದಲ್ಲಿ ನನಗೆ ಕುವೆಂಪುರವರು, DL ನರಸಿಂಹಾಚಾರ್ಯರವರು, ಶಾಮರಾಯರು, ಮಹಾಪರಮೇಶ್ವರ ಭಟ್ರು ಇಂಥ ಮಹಾನ್ ಭಾವರೆಲ್ಲರೂ ಕೂಡ ನಮಗೆ ಪಾಠ ಕಲಿಸಿದ್ರಿಂದ ನಮ್ಮನ್ನು ರೂಪಿಸಿಕೊಟ್ರು. ನಾನು ಆ ರೀತಿಯಲ್ಲಿ ಬೆಳೆದು ಬಂದವನು. ಮತ್ತು ನನಗೆ ಸಾಕಷ್ಟು ಮಟ್ಟಿಗೆ ಆ ಪಾಠ ಹೇಳುವುದರಲ್ಲಿ ಸುಮಾರು 48 ಜನ ನನ್ನಲ್ಲಿ IAS ಮಾಡಿದ್ದಾರೆ ಕನ್ನಡದಲ್ಲಿ. ಇಡೀ ಭಾರತದಲ್ಲಿ ಎಲ್ಲಿ ಹೋದರೂ ಒಬ್ಬ ಕನ್ನಡಿಗ ಇರಬೇಕು ಅನ್ನೋ ಆಸೆ ನನ್ನದು ಅಷ್ಟೇ. ಮತ್ತು ನಾನು ವಿದೇಶಗಳನ್ನೆಲ್ಲ ತಿರುಗಿದ್ದೇನೆ. ಬೇರೆ ಕಡೆಯಲ್ಲಿ ನಮ್ಮ ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಆಮೇಲೆ ಬೇರೆ ಕಡೆಯಲ್ಲಿ ಹೋಗಿದ್ದೇನೆ. ಹೋದಾಗಲೆಲ್ಲ ಆಪೆರಾಗಳು ನೋಡ್ತಕ್ಕಂಥದ್ದು ನನಗೆ ರೂಢಿ ಆಯಿತು. ಅದರಲ್ಲಿ ನಾನು ಇಲ್ಲಿ ಕನ್ನಡಕ್ಕೆ ಬಂದಾಗ ಕನ್ನಡಕ್ಕೆ ಅನ್ವಯಿಸುವಾಗುವಂಥ ರೀತಿಯಲ್ಲಿ 51 ನೃತ್ಯ ರೂಪಕಗಳನ್ನು ನಾನು ಬರೆದಿದ್ದುಂಟು. ಮಿಕ್ಕಂಥವೆಲ್ಲ ಸಾಹಿತ್ಯಿಕ ಕೃತಿಗಳು ಬೇಕಾದಷ್ಟು ಬಂದಿವೆ. ಆದರೆ ಹೇಳ್ಕೊಳ್ತಕ್ಕಂಥದ್ದು ಅಂಥ ಒಂದು ಕೃತಿ ಅಂತ ಹೇಳಿದ್ದೇನೆ. ಇಷ್ಟು ನನ್ನ ಸಾಹಿತ್ಯ ಸೇವೆ ನಡೆದಿದೆ. ನನಗೆ 1999 ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದಾದ ಕೆಲವೇ ದಿವಸಗಳಲ್ಲಿ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವ ಬಂತು. ಧರ್ಮಸ್ಥಳದ ಹೆಗಡೆಯವರು ನನ್ನನ್ನು ಕರೆಸಿ ಒಂದು ಅಲ್ಲಿ ನಡೆಸ್ತಕ್ಕಂಥ ಡಿಸೆಂಬರ್ನಲ್ಲಿ ನಡೆಸ್ತಾರೆ ಅವರು. ಆ ಸಂದರ್ಭದಲ್ಲಿ ಅಧ್ಯಕ್ಷರು ಮಾಡಿದ ಮೇಲೆ ಅದು ಬಂಗಾರದ ಪದಕವನ್ನು ಕೊಟ್ಟರು. ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾ ಒಂದು ಬಳಗ ಇದೆ, ಆ ಬಳಗದವರು ನನಗೊಂದು ಗೌರವವನ್ನು ಸಲ್ಲಿಸಿದರು. ಹೀಗಾಗಿ ನಾವು ಸಾಕಷ್ಟು, ಆಮೇಲೆ ಈ ಆರ್ಯಭಟ ಪ್ರಶಸ್ತಿ ಆಗಲಿ, ಮತ್ತೊಂದೇ ಆಗಲಿ, ಇವೆಲ್ಲ ಬಂದಿವೆ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದೆ. 2 ಸಮ್ಮೇಳನಗಳನ್ನು ಕೂಡ ಮಾಡಿದೆ, ಮಂಗಳೂರು ಮತ್ತು ಇದರಲ್ಲಿ. ಹಾಗಾಗಿ ಸ್ವಲ್ಪ ಈ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋದು ಉಂಟು. ಮತ್ತು ನನ್ನ ಕೃಷಿ ಏನಪ್ಪ ಅಂದರೆ, ನನಗೇನು ತಿಳಿಯುತ್ತೋ ಅದನ್ನು ಹೇಳಬೇಕು ಅನ್ನತಕ್ಕಂಥ ಒಂದು ಮನೋಧರ್ಮ ನನ್ನದು. ಅದನ್ನು ಮಾಡಿ ಮುಗಿಸಿದ್ದೇನೆ. ಈಗ ಮುಖ್ಯವಾಗಿ ನನಗೆ ಬೇಕಾಗಿರೋದಂಥದ್ದು ಒಂದು ಗಿಲ್ಗಮಿಶ್ ಅಂತ ಹೇಳಿಬಿಟ್ಟು ಅಸ್ಸಿರಿಯಾ ಮತ್ತು ಬ್ಯಾಬಿಲೋನಿಯಾ ಅಲ್ಲಿ ಬರ್ತಕ್ಕಂಥ ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಯ ಬೆಲ್ಟ್ನಲ್ಲಿ ಸಿಗ್ತಕ್ಕಂಥದ್ದು. 1986ರಲ್ಲಿ ಅದರ ಬಗ್ಗೆ ನಾನು ಅಮೆರಿಕಕ್ಕೆ ಹೋದಾಗ ಅದನ್ನು ಕ್ಲೇ ಪ್ಲೇಟ್ಸ್ 37,000 ಕ್ಲೇ ಪ್ಲೇಟ್ಸು, ಜೇಡಿ ಮಣ್ಣಿನ ಹಲಗೆಗಳು,
ಅದರ ಮೇಲೆ 2 ಭಾಷೆಗಳಲ್ಲಿ ಬರೆದದ್ದನ್ನು ಇಂಗ್ಲಿಷ್ ಮಾಡಿದ್ದಾರೆ. ಅಂತ ಅತ್ಯಮೂಲ್ಯವಾದಂಥ ಜಾನಪದ ಮಹಾಕಾವ್ಯ, ಅತ್ಯದ್ಭುತವಾದದ್ದು. ಅದರಲ್ಲಿ ಭಾರತೀಯ ಸಂಸ್ಕೃತಿ ಇದೆ. ಅದನ್ನು ಹೆಕ್ಕಿ ತೆಗೆದಾಗ ತಿಪ್ಪೇರುದ್ರ ಸ್ವಾಮಿಗಳವರು ಈ ಶಿವಮೊಗ್ಗ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಇದರಲ್ಲಿ ಒಂದು ಸೆಮಿನಾರ್ ಏರ್ಪಡಿಸಿದ್ರು 3 ದಿವಸ. ಆಗ ಪಾಶ್ಚಾತ್ಯ ಮಹಾಕಾವ್ಯಗಳು ಅಂತ ನನಗೆ ಈ ಒಂದು ಭಾಗವನ್ನು ಇದನ್ನು ನಾನೇ ತಗೊಂಡಿದ್ದೆ. ಅದರಲ್ಲಿ ಪೇಪರ್ ಓದಿದ್ದೆ. ಈಗ ಅದರ ಬಗ್ಗೆ ನಾನು ಭಾಷಾಂತರ ಮಾಡಿದ್ದೇನೆ. ಯಾಕೆಂದರೆ ಅದು ಭಾಷೆ ಬಹಳ ಕಷ್ಟ. 2-3 ಭಾಷೆಗಳಿಂದ ಇಂಗ್ಲೀಷ್ಗಾಗಿರೋದು ನೋಡಿಕೊಂಡು ಕನ್ನಡದಲ್ಲಿ ಮಾಡಬೇಕಾಗುತ್ತೆ. ಅಂತೂ ಅತ್ಯಂತ ಶ್ರೇಷ್ಠವಾದ ಮಹಾಕಾವ್ಯ. ಬಹುಶಃ ನಮ್ಮ ವೇದಗಳ ಕಾಲಕ್ಕಿಂತಲೂ ಪೂರ್ವದ್ದು ಎನ್ನುವ ಭಾವನೆ. 4000 ವರ್ಷಗಳ ಆಚೆನದು. ಅದು ಭೂಗತವಾಗಿದ್ದುದನ್ನು ತೆಗೆದು ಇವತ್ತು ಮಾಡಿದ್ದಾರೆ. ಅದನ್ನು ಕೆಲವನ್ನ ಅಮೆರಿಕದಲ್ಲಿ ಈಜಿಪ್ಷಿಯನ್ ಮ್ಯೂಸಿಯಂ ಇದೆ, ಅಲ್ಲಿ ತೆಗೆದಿಟ್ಟಿದ್ರು. ಮತ್ತೆ ನಾನು 5 ಸಾರಿ ಹೋಗಿದ್ದೇನೆ. ಈಗೆಲ್ಲ ತೆಗೆದು ಬಿಟ್ಟಿದ್ದಾರೆ ಅಷ್ಟೇ. ಆದರೆ ನಾನು ಸಾಕಷ್ಟು ಗ್ರೀಸ್ಗೂ ಹೋಗಿ ನೋಡಿದ್ದೇನೆ. ಅದೆಲ್ಲವನ್ನು ಅಭ್ಯಾಸ ಮಾಡಿದ್ದೇನೆ. ಮಾಡಿದ ನಂತರದಲ್ಲಿ ಅದರ ಬಗ್ಗೆ ನಾನು ಒಂದು ಅತ್ಯುನ್ನತವಾದಂತಹ ಕೃತಿಯನ್ನು ನಾನು ಕೊಡಲಿಕ್ಕೆ ಆಸೆಪಟ್ಟೆ ಅಷ್ಟೇ. ಇದು ಒಂದು ಹಾಡು. ಈ ಹಾಡು ಆಧ್ಯಾತ್ಮಿಕವೂ ಹೌದು, ಭಾರತೀಯತ್ವವನ್ನು ಕೂಡ ಪ್ರಚೋದಿಸ್ತಕ್ಕಂಥ ಶಕ್ತಿಯನ್ನು ಪಡೆದದ್ದು ಹೌದು. ಈ ಕವಿತೆ ಅತ್ಯಂತ ಜನಪ್ರಿಯವಾದದ್ದು. ಆ ಜನಪ್ರಿಯತೆ ನನ್ನನ್ನು ಕವಿ ಎಂಬುದಾಗಿ ಗುರುತಿಸುವಂತಹ ಒಂದು ಸ್ಥಾನವನ್ನು ದೊರಕಿಸಿಕೊಟ್ಟದ್ದು ಈ ಕವಿತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಔಪಾಸನೆ ಅಂತ ಕರೆದಿದ್ದೇನೆ. ಸುಮಸುಂದರ ತರುಲತೆಗಳ ಬೃಂದಾವನ ಲೀಲೆ, ಸುಪ್ರಬೋಧ ಚಂದ್ರೋದಯ ರಾಗಾರುಣ ಜಾಲೆ, ಗಿರಿಸಿರಿವನ ಸಂಚಾರಿಣಿ ತುಂಗಾ ಜಲ ನೀಲೆ, ದಳ 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 ಮೆದುಹಾಸಲೆ ಗಾನ ಸುಪ್ತಲೋಲೆ, ಮಲೆನಾಡಿನ ಕೋಗಿಲೆಯೇ, ಬಯಲುನಾಡ ಮಲ್ಲಿಗೆಯೇ, ವಂಗ ವಿಷಯ ಭೃಂಗವೇ, ಧವಳಗಿರಿಯ ಶೃಂಗವೇ, ಕಾವೇರಿ ಗೋದಾವರಿ ಗಂಗೆ ಯಮುನ ಸಿಂಧವೇ, ಶತಮಾನಗಳ ಗುಪ್ತಗಾಮಿ ಚೇತನವೇ, ಋತುವಿಗೂ ಹೂವಾಗಿ ಫಲವಾಗುವ ತರಿರಸವೇ, ಗಿಡಗೆಂಟೆಯ ಕೊಳಲಾಗಿಸಿ ನಲಿದುರಿವ ಕೂಜನವೇ, ಮೃದುತರ ಮಂದಾನಿನ ಸೌಗಂಧದ ಸಿರಿ ಪರಿಮಳವೇ, ನಸು ಹಸುರಿನ ಹಿಮಮಣಿಯೇ, ಎಳವಿಸಿಲಿನ ಮೇಲುದವೇ, ಬಿರಿದ ಮುಗುಳ ಬಿಂಕವೇ, ತೆರೆದ ಸೋಗೆ ನರ್ತನವೇ, ನಿರ್ಭರ ನಿರ್ಜರಣೆಯ ಜಲಪಾತದ ಗಿರಿಗರ್ಜನೆಯೇ. ಹೀಗೆ ಮುಂದುವರಿಯುತ್ತೆ. ಇಂಥ ಸುದೀರ್ಘವಾದಂತಹ ಒಂದು ಶಕ್ತಿ ಅಣುರೇಣು ತೃಣಕಾಷ್ಟದಲ್ಲಿ ನೂತನ ಚೇತನವಾಗುವ ಶಕ್ತಿ ಇದೆ. ಅದು ನಮ್ಮ ಭರತಖಂಡದಲ್ಲಿಯೇ ನಾವು ಲೆಕ್ಕ ಹಾಕಿದರೆ, ಮಲೆನಾಡಿನ ಕೋಗಿಲೆ ಅಂದಾಗ ಪುಟ್ಟಪ್ಪನವರು ನನ್ನ ದೃಷ್ಟಿಯಲ್ಲಿದ್ದರು, ನನ್ನ ಗುರುಗಳಾಗಿದ್ದವರು. ಬಯಲುನಾಡ ಮಲ್ಲಿಗೆ ಅಂದರೆ ಬೇಂದ್ರೆ ಅಂತ ಭಾವುಕ ಕವಿ ಸಿಕ್ಕೋದು ಅಪರೂಪ. ಅಂತ ಮಹಾನುಭಾವನನ್ನ ನಾನು ಗುರುತಿಸಿದ್ದುಂಟು. ವಂಗ ವಿಷಯ ಭೃಂಗವೆಯಿಂದ ನಾನು ಪ್ರಭಾವಿತನಾದದ್ದು ರವೀಂದ್ರನಾಥ್ ಠಾಗೂರರ ಹಾಡುಗಳಿಂದ. ಆಮೇಲೆ ಧವಳಗಿರಿಯ ಶೃಂಗವೆಂದ ಕಾಳಿದಾಸನನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ. ಈ ಕವನವನ್ನು ನಮ್ಮ ಬೆಂಗಳೂರು ಆಕಾಶವಾಣಿಯವರದೇ ಎಲ್ಲರದ್ದು ಒಂದನ್ನು ಬೆಂಗಳೂರಿನ ದೆಹಲಿನಲ್ಲಿ ಇಟ್ಟಿದ್ರು. ಆ ದೆಹಲಿನಲ್ಲಿ ಈ ಹಾಡನ್ನು ನಮ್ಮವರು ಹಾಡಿದಾಗ ಅದಕ್ಕೆ ಪ್ರಥಮ ಬಹುಮಾನವನ್ನು ಕೂಡ ಕೊಟ್ಟಿದ್ರಂತೆ. ಒಟ್ಟಿನಲ್ಲಿ ಇದು ಒಂದು ಸುಂದರವಾದ ಗೀತೆ, ಭಾರತೀಯತ್ವವನ್ನು ರೂಪಿಸ್ತಕ್ಕಂಥದ್ದು ಮತ್ತು ನಮ್ಮಲ್ಲಿರ್ತಕ್ಕಂತಹ ಒಂದು ಕವಿಗಳ ಮತ್ತು ಸಾಹಿತ್ಯಿಕವಾದಂತಹ ಒಂದು ನವರನ್ನು ಕೂಡ ಇದರಲ್ಲಿ ತೆಗಿಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಇದನ್ನು ನಾನು ಆನಂದದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಾವು ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತೀವಿ ಅನ್ನೋದನ್ನು ನಾವು ನೋಡೋದಾದ್ರೆ, ಶಾಂತವಿಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು ನಾವು ಈ ಗದ್ಯ ಭಾಗವನ್ನು ನೋಡೋದನ್ನು ತಿಳ್ಕೊತೀವಿ. ಪ್ರಜೆಗಳು ಸ್ವಾರ್ಥರಹಿತವಾಗಿ ರಾಜಾಭಿವೃದ್ಧಿ ಹಾಗೂ ರಾಜಭಕ್ತಿ ತೋರುವುದನ್ನ ಈ ಪಾಠವನ್ನು ಗಮನಿಸಿದಾಗ ನಾವು ಅರ್ಥ ಮಾಡ್ಕೋತೀವಿ ಮಕ್ಕಳೇ. ಹಾಗೆ ದೊರಕಿದ ಸಂಪತ್ತು ಪ್ರಜೆಗಳಿಗೆ ಸೇರಬೇಕು ಅಂತಕ್ಕಂತಹ ಏನು ವಿಚಾರ ಏನಿದೆ, ಇದರ ನಿಷ್ಠೆಯ ಪ್ರಾಮಾಣಿಕತೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ತಿಳಿಸಬೇಕು ಅಂತಕ್ಕಂಥ ಉದ್ದೇಶವೂ ಕೂಡ ನಾವು ಈ ಗದ್ಯ ಭಾಗದಲ್ಲಿ ಇದೆ ಅನ್ನುವಂಥದ್ದು. ಕಠಿಣ ಪದಗಳ ಅರ್ಥವನ್ನು ನಾವು ಗಮನಿಸಬೇಕಾಗುತ್ತೆ. ಕಿಸುರು ಅಂತಂದ್ರೆ ಕೆಂಪು ಬಣ್ಣ ಅನ್ನೋದನ್ನು ನಾವು ಕಿಸುರು ಅಂತ ಹೇಳಿ ನಾವು ಕರಿತೀವಿ. ಗಾವುಂಡ ಅಂದ್ರೆ ಗ್ರಾಮದ ಮುಖ್ಯಸ್ಥರನ್ನು ನಾವು ಗಾವುಂಡ ಅಂತೇಳಿ ನಾವು ಕರಿತೀವಿ. ಕೊಪ್ಪರಿಗೆ ಅಂದ್ರೆ ಅಗಲವಾಗಿ ಬಾಯುವಂತಹ ಒಂದು ಲೋಹದ ಪಾತ್ರೆಯನ್ನು ನಾವು ಕೊಪ್ಪರಿಗೆ ಅಂತ. ಹಳೆ ಕಾಲದಲ್ಲಿರ್ತಕ್ಕಂಥ ಮನೆಗಳಲ್ಲಿ ಈ ಪಾತ್ರೆಗಳನ್ನು ನಾವು ಇವತ್ತು ಕೂಡ ನೋಡ್ಬೋದು ಹಳ್ಳಿಗಳಲ್ಲಿ. ಚೈತ್ರ ಯಾತ್ರೆ ಅಂದ್ರೆ ವಿಜಯ ಯಾತ್ರೆ. ಚೈತ್ರ ಯಾತ್ರೆ ಅಂದ್ರೆ
ವಿಜಯ ಯಾತ್ರೆ. ಪ್ರಸ್ತುತ ಗದ್ಯಭಾಗ ಎಂದೇ ಪ್ರಜಾನಿಷ್ಠೆ ಅಂತಕ್ಕಂಥದ್ದು ಸಾಶಿ ಮರಳಿನವರು ಬರೆದಿರ್ತಕ್ಕಂತಹ ಏನು ಕಿರು ಕಾದಂಬರಿ ಆಧಾರಿತವಾಗಿರ್ತಕ್ಕಂತಹ ಗದ್ಯಭಾಗ. ಇಲ್ಲಿ ಮುಖ್ಯವಾಗಿ ಈ ಗದ್ಯಭಾಗವನ್ನು ತಿಳ್ಕೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ಏನು ವಿಷ್ಣುವರ್ಧನ, ಆತನ ರಾಣಿ ಶಾಂತಲಾದೇವಿಯ ಅವರ ಮೇಲೆ ಪ್ರಜೆಗಳು ಯಾವ ರೀತಿಯಾಗಿ ನಿಷ್ಠೆಯನ್ನು, ಪ್ರಾಮಾಣಿಕತೆಯನ್ನು, ಪ್ರೇಮವನ್ನು ಹೊಂದಿದ್ರು ಅಂತಕ್ಕಂತಹ ವಿಚಾರ. ಒಮ್ಮೆ ಒಂದ್ಸಾರಿ ಮಾರುವೇಷದಲ್ಲಿ ಶಾಂತಲಾದೇವಿ ಹಳ್ಳಿಗಳ ಮೇಲೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೂಮಿಯಲ್ಲಿ ದೊರೆತಿರ್ತಕ್ಕಂಥ ಒಂದು ಸಂಪತ್ತು ಏನಿದೆ, ಆ ಸಂಪತ್ತಿನ ವಿಚಾರವಾಗಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪಂಚಾಯಿತಿ ನಡೀತಾ ಇರ್ತದೆ. ಆ ಪಂಚಾಯಿತಿಯಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆಗಳು, ತೀರ್ಮಾನಗಳನ್ನು ಶಾಂತಲಾದೇವಿ ನೆನಪು ಮಾಡಿಕೊಂಡು ಯಾವ ರೀತಿಯಾಗಿ ಪ್ರಜೆಗಳು ರಾಜ ರಾಣಿಯರ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ಆತ್ಮೀಯತೆಯನ್ನು ಹೊಂದಿದ್ರು ಅಂತಕ್ಕಂಥ ವಿಚಾರ ಪ್ರಸ್ತುತ ಗದ್ಯ ಭಾಗದಲ್ಲಿ ನಾವು ನೋಡ್ಬೋದಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ಈ ಗದ್ಯ ಭಾಗವನ್ನು ನಾವು ನೋಡೋಣ. ಗದ್ಯ ಭಾಗ 5 ಪ್ರಜಾನಿಷ್ಠೆ, ಪುಟ ಸಂಖ್ಯೆ 39. ನೋಡಿ ಮಕ್ಕಳೇ, ನಮ್ಮ ಮಾದರಿ ವಾಚನವನ್ನು ಮಾಡ್ತೀನಿ, ನೀವು ಅದನ್ನು ಸರಿಯಾಗಿ ಗಮನಿಸಬೇಕು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜಗಳ ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದ. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ಪ್ರಜಾಪ್ರತಿನಿಧಿಯಾಗಿ ನೇಮಿಸಿದ್ದರು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಶಕವರ್ಷ 1038ನೆಯ ದುರ್ಮುಖಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆಯನ್ನು ಹೊರಟಿತು. ಮಳವಳ್ಳಿ ಮುಣುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚಲೆಯ ಕಟ್ಟಾಳಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯು ಸಮಯವೂ ಹೌದು. ಆದುದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಯುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ಬಿಡಿಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಪ್ರಜಾಪಾಲಕರಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಬಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಕಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತವಾಗಿದ್ದವನು ಯುವರಾಜಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ದೊಂಬಿ ಹೇಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿ ಬಾರದಾಯಿತು.
ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಾಚಾರದಿಂದ ತಿಳಿಯುತ್ತಿದ್ದಳು. ಆಗಾಗ ತಾನು ವೇಷ ಮರೆಸಿಕೊಂಡು ದೇಶದ ಒಳಭಾಗಗಳಲ್ಲಿ ಸಂಚರಿಸಿ ಬರುತ್ತಿದ್ದಳು. ಒಮ್ಮೆ ತಾನು ಗಂಡುಡುಗೆಯನ್ನುಟ್ಟು ಯುವರಾಜಕುಮಾರ ಉದಯಾದಿತ್ಯನನ್ನ ಜೊತೆಯಲ್ಲಿ ಕರೆದುಕೊಂಡು ಬೆಳಗಿನ ಜಾವಕ್ಕೆ ಕುದುರೆ ಏರಿ ದ್ವಾರ ಸಮುದ್ರದ ದ್ವಾರದಿಂದ ಹೊರಹೊರಟಳು. ರಾಜ್ಯದ ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳಗುಳ ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಅದರ ಹೆಸರು ಬನಗಮ್ಮನಹಳ್ಳಿ. ಊರ ಆಚೆ ಬನಶಂಕರಿಯ ದೇವಾಲಯ ಭವ್ಯವಾಗಿ ಬೆಳಗುತ್ತಿತ್ತು. ಅಲ್ಲಿ ಹೋಗಿ ದೇವಿಗೆ ನಮಸ್ಕರಿಸಿ ಪಯಣವನ್ನು ಮುಂದುವರಿಸುವುದೆಂದು ಆಲೋಚಿಸಿ ಅಲ್ಲಿಗೆ ನಡೆದರು. ಆದರೆ ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನ ಅಲ್ಲಿ ಒಂದು ಪಂಚಾಯಿತಿ ನೆರೆದಿದ್ದನ್ನು ಕಂಡು ಬಂದರು. ಯಾವುದೋ ಹಳ್ಳಿ ಜಗಳ ಇರಬೇಕೆಂದು ಅಂದುಕೊಂಡಳು ಶಾಂತ. ಆದರೆ ಅದು ಜಗಳವಾಗಿರಲಿಲ್ಲ, ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಇಷ್ಟು ಈ ದಿನದ ತರಗತಿಯಲ್ಲಿ ನಾವು ನೋಡಬೇಕಾಗಿರ್ತಕ್ಕಂತಹ ಅಂಶ. ಮಕ್ಕಳ ನೋಡಿ, ಗದ್ಯ ಭಾಗದ ಶೀರ್ಷಿಕೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ ಪ್ರಜಾನಿಷ್ಠೆ ಅಂತೇಳಿ. ಪ್ರಜೆಗಳು ಎಷ್ಟರ ಮಟ್ಟಿಗೆ ಸತ್ಯಸಂಧರಾಗಿದ್ದು ಅಂತಕ್ಕಂತಹ ಒಂದು ಪರಿಪಾಠ ಏನಿದೆ ಇವತ್ತಿನ ಸಂದರ್ಭದಲ್ಲಿ. ಒಂದು ಮಾನವೀಯ ಮೌಲ್ಯಗಳಿಲ್ಲ, ನಿಷ್ಠೆ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಸುಳ್ಳು, ಮೋಸ, ದಗ ಈ ರೀತಿಯಾಗಿ ನಡೀತಕ್ಕಂತಹ ಒಂದು ಕಾಲಮಾನದಲ್ಲಿ ಹಿಂದಿನ ಕಾಲಘಟ್ಟದಲ್ಲಿ ರಾಜರುಗಳಿಗೆ, ರಾಣಿಯರಿಗೆ ಪ್ರಜೆಗಳು ಎಷ್ಟರ ಮಟ್ಟಿಗೆ ಒಂದು ಗೌರವ, ಪ್ರೀತಿ, ಆದರಗಳನ್ನು ಕೊಡ್ತಾ ಇದ್ರು ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಈ ಗದ್ಯ ಭಾಗವನ್ನು ನಾವು ನೋಡ್ಬೋದು ಮಕ್ಕಳೇ. ಸಾಶಿ ಮರಳಿನವರು ಬರೆಯತಕ್ಕಂತಹ ಕಾದಂಬರಿ ಆಧಾರಿತವಾಗಿರ್ತಕ್ಕಂತಹ ಗದ್ಯ ಭಾಗದಲ್ಲಿ ವಿಷ್ಣುವರ್ಧನ ಮತ್ತು ಶಾಂತಲಾದೇವಿಗೆ ಪ್ರಜೆಗಳು ಯಾವ ರೀತಿಯಾಗಿ ಪ್ರೀತಿ, ಗೌರವ, ಆಧಾರಗಳನ್ನು ತೋರಿಸಿದ್ರು ಅನ್ನೋದಕ್ಕೆ ನೀವು ಪ್ರಸ್ತುತ ಗದ್ಯ ಭಾಗವನ್ನು ನೋಡಿದಾಗ ಗೊತ್ತಾಗ್ತದೆ ಮಕ್ಕಳೇ. ನೋಡಿ, ಈ ಒಂದು ಗದ್ಯ ಭಾಗದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಒಂದು ಪ್ರಗತಿಯನ್ನು ಕಂಡ ಒಂದು ಬೇರೆಯವರ ರಾಜರುಗಳ ಒಂದು ಕಣ್ಣುಗಳು ಕೆಂಪಾಗ್ತಾ ಇದ್ವು. ಅದರ ಮೇಲೆ ಯಾವ ರೀತಿಯಾದರೂ ಕೂಡ ಆಕ್ರಮಣ ಮಾಡಿ ಆ ಪ್ರದೇಶವನ್ನು ನಾವು ಆಕ್ರಮಿಸ್ಕೋಬೇಕು ಅಂತಕ್ಕಂತಹ ಒಂದು ಹಂಬಲ, ಆಸೆ ಅವರದಾಗಿರುತ್ತೆ. ಹೀಗೆ ದಿನೇ ದಿನೇ ಒಂದು ಪ್ರವರ್ಧಮಾನಕ್ಕೆ ಬರುತ್ತಾ ಇರತಕ್ಕಂತಹ ವಿಷ್ಣುವರ್ಧನ ಒಂದು ಆ ಹೆಸರನ್ನ ಏನಾದರೂ ಮಾಡಿ ಅಳಿಸ್ಬೇಕು, ಮತ್ತೆ ಈ ಒಂದು ಸಾಮ್ರಾಜ್ಯವನ್ನು ನಾವು ಕವಲಿಸಬೇಕು ಅಂತಕ್ಕಂತಹ ಒಂದು ಶತ್ರುಪಾಳೆಯದ ರಾಜರುಗಳು ಯಾವಾಗಲೂ ಕೂಡ ಕಾಲನ್ನ ಕೆರಕೋತಾ ಒಂದು ಜಗಳಕ್ಕೆ ಬರ್ತಾ ಇದ್ರು, ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ರು, ಪದೇ ದಾಳಿಗಳು ನಡೀತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥವನು ಚೋಳಮಂಡಲದ ಒಂದು ಕುಲೋತ್ತುಂಗ ಚೋಳ ಅಂತಕ್ಕಂತಹ ಪ್ರಮುಖನಾಗಿರ್ತಕ್ಕಂತಹ ದೊರೆ. ಇವನು ಗಂಗರ ಒಂದು ತಲಕಾಡು ಅಂತಕ್ಕಂಥ ಪ್ರದೇಶ ಏನಿದೆ ಈ ಚೋಳರ ದೊರೆಯ ಒಂದು ಅಧೀನದಲ್ಲಿತ್ತು. ಅಲ್ಲಿ ಈ ಆದಿಯಮ ಅಂತಕ್ಕಂತಹ ಒಬ್ಬ ರಾಜನನ್ನ ಪ್ರಜಾಪ್ರತಿನಿಧಿಯಾಗಿ ಅವನು ನೇಮಿಸಿಕೊಂಡು ರಾಜ್ಯಭಾರವನ್ನು ಅಲ್ಲಿ ಮಾಡ್ತಾ ಇದ್ದ. ಹೀಗೆ ಕುಲೋತ್ತುಂಗ ಚೋಳ ಒಂದು ಪ್ರಚಂಡ ಆಶಾವಾದಿ, ಆಕಾಂಕ್ಷೆಯನ್ನ ಹೊಂದಿರತಕ್ಕಂಥವನು. ಇಡೀ ಅಖಂಡ ಭಾರತವನ್ನ ತನ್ನ ಒಡೆತನದಲ್ಲಿ ಇಟ್ಕೋಬೇಕು, ಅದನ್ನ ಆಳ್ವಿಕೆಯನ್ನ ನಾವು ಇಟ್ಕೋಬೇಕು, ತನ್ನ ಹಿಡಿತದಲ್ಲಿ ಕಣ್ಣುಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತಕ್ಕಂತಹ ಕನಸನ್ನ, ಆಶೆಯನ್ನ ಕಟ್ಟಿರ್ತಕ್ಕಂತಹ ದೊರೆ. ಇದನ್ನ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಬೇಕು ಅಂತಕ್ಕಂತಹ ಒಂದು ಆಸೆ ಏನಿತ್ತು, ಅದಕ್ಕಾಗಿ ಅವನು ಆದಿಯಮನನ್ನ ಪ್ರಚೋದನೆ ಮಾಡಿ ದ್ವಾರ ಸಮುದ್ರದ ಮೇಲೆ ಆಕ್ರಮಣ ಮಾಡು, ಅದನ್ನ ಕಬಳಿಸ್ಕೋ, ವಶಪಡಿಸ್ಕೋ ಅಂತಕ್ಕಂತಹ ಒಂದು ಅಂಶವನ್ನ ಹೇಳಿದ್ದ. ಅದಕ್ಕಾಗಿ ಆದಿಯಮ ಮೊದಲು ಗಡುನಾಡುಗಳಲ್ಲಿ ಒಂದು ಗಡಿ ಭಾಗದಲ್ಲಿ ಸಣ್ಣ ಸಣ್ಣ ಗಲಭೆಗಳನ್ನ, ದೊಂಬಿಗಳನ್ನ ಅಲ್ಲಿ ಮಾಡ್ತಾ ಇದ್ದ. ಅದನ್ನ ನಿರಾತಂಕವಾಗಿ ವಿಷ್ಣುವರ್ಧನ ಅದನ್ನ ಎದುರಿಸಿ ಅದನ್ನ ಧ್ವಂಸವನ್ನ ಮಾಡ್ತಾ ಇದ್ದ. ಆದ್ರೆ ಹೀಗೆ ದೊಡ್ಡ ಒಂದು ದಂಡಯಾತ್ರೆಗಳನ್ನ ಕೈಗೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಗುಪ್ತಚರರಿಂದ ಒಂದು ಹೊಯ್ಸಳೇಶ್ವರ ಅಂತಕ್ಕಂಥ ವಿಷ್ಣುವರ್ಧನ ದೊರೆ ಇದ್ದ, ಹೊಯ್ಸಳ ಸಾಮ್ರಾಜ್ಯದ ಅರಸ, ಗುಪ್ತಚರರಿಂದ ಈ ರೀತಿ ಪದೇ ದಾಳಿ ಆಗ್ತಾ ಇದೆ, ಮತ್ತೆ ಪುನಃ ದಾಳಿಯಾಗುವ ಸಂಭವ ಇದೆ ಅಂತಕ್ಕಂಥ ವಿಚಾರವನ್ನ ತಿಳ್ಕೊತಾನೆ. ಅದಕ್ಕಾಗಿ ಹೊಯ್ಸಳೇಶ್ವರನಾಗಿರ್ತಕ್ಕಂತಹ ವಿಷ್ಣುವರ್ಧನ ದೇವ ಅದಕ್ಕೆ ಒಂದು ಸನ್ನದ್ಧನಾಗಿರ್ತಾನೆ, ಯುದ್ಧಕ್ಕೆ ಸನ್ನದ್ಧನಾಗಿರ್ತಾನೆ. ಯುದ್ಧವನ್ನ ಮಾಡಲೇಬೇಕು ಅಂತಕ್ಕಂಥ ಅನಿವಾರ್ಯತೆ ಕೂಡ ಇರ್ತದೆ. ಅದಕ್ಕಾಗಿ ಅವನು ಒಂದು ತಯಾರಿಯನ್ನ ಮಾಡಿಕೊಂಡಿದ್ದ. ನೋಡಿ, ಶಕವರ್ಷ 1038ನೆಯ ಒಂದು ದುರ್ಮುಖಿ ನಾಮ ಸಂವತ್ಸರದಲ್ಲಿ ಆಶ್ವಾಯುಧದ ಒಂದು ದಶಮಿ ಎಂದು ದ್ವಾರ ಸಮುದ್ರದ ಒಂದು ಸೇನೆ ಏನಿದೆ ತಲಕಾಡಿನ ಮೇಲೆ ಒಂದು ದಂಡಯಾತ್ರೆಯನ್ನ ಅಲ್ಲಿ ಮಾಡ್ತದೆ.
ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿ ಘನಘೋರವಾಗಿರ್ತಕ್ಕಂತಹ ಒಂದು ಯುದ್ಧ ಸಂಭವಿಸುತ್ತೆ. ಯಾರಿಗೆ ಅಂದರೆ ವಿಷ್ಣುವರ್ಧನ ಹೊಯ್ಸಳೇಶ್ವರನಾಗಿರ್ತಕ್ಕಂತಹ ವಿಷ್ಣುವರ್ಧನಿಗೂ ಮತ್ತು ಆದಿಯಮ್ಮನಿಗೂ ಘನಘೋರವಾಗಿರ್ತಕ್ಕಂತಹ ಒಂದು ಯುದ್ಧ ಆಗ್ತದೆ. ಅಲ್ಲಿ ಪ್ರಮುಖವಾಗಿ ಆದಿಯಮ್ಮ ಯುದ್ಧದಲ್ಲಿ ಸಾವನ್ನು ಅಪ್ತಾನೆ. ಅದಕ್ಕಾಗಿ ಇಡೀ ಚೋಳ ಸೈನ್ಯದ ಕಂದು ಕಂಗಾಲಾಗಿ ಓಡಿ ಹೋಗ್ತದೆ. ಅದಕ್ಕಾಗಿ ವಿಷ್ಣುವರ್ಧನ್ಗೆ ತಲಕಾಡುಗೊಂಡ ಅಂತಕ್ಕಂತಹ ಒಂದು ಬಿರುದು ಕೂಡ ಅಲ್ಲಿಯ ಒಂದು ಪ್ರಜೆಗಳವರಿಗೆ ಕೊಡ್ತಾರೆ ಮಕ್ಕಳೇ. ಅಲ್ಲಿ ಹೇಗಾದರೂ ಮಾಡಿ ಈ ನಗರವನ್ನು ಅಲ್ಲಿಯ ಒಂದು ಲೂಟಿಯನ್ನು ಮಾಡಬೇಕು ಅಂತಕ್ಕಂಥ ಅಂಶವನ್ನು ಸೈನಿಕರು ಹಾತೊರಿತಾ ಇರ್ತಾರೆ. ಅದಕ್ಕೆ ವಿಷ್ಣುವರ್ಧನ ದೇವ ಅದಕ್ಕೆ ಆಸ್ಪದವನ್ನು ಮಾಡಿಕೊಡಲಿಲ್ಲ. ಅಲ್ಲಿ ಮುಖ್ಯವಾಗಿ ಅವನು ಮಾತಾಡ್ತಕ್ಕಂಥ ಅಂಶಗಳನ್ನು ಗಮನಿಸಿ, ಕೆಚ್ಚರಿಯ ಕಟ್ಟಾಳಗಳೇ, ಇದು ನಮ್ಮ ವಿಜಯದ ದಿನವೆಂದು ನಾವು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಕೂಡ ಹೌದು ಅಂತಕ್ಕಂಥ ವಿಚಾರವನ್ನು ಅಲ್ಲಿನ ಸೈನಿಕರಿಗೆ ಅವನು ಮನದಟ್ಟು ಮಾಡ್ಕೊಳ್ತಾನೆ. ನಾವೆಲ್ಲ ಎಷ್ಟೇ ವಿಜಯವನ್ನು ಸಾಧಿಸಿದ್ರು ಕೂಡ ಲೂಟಿ ಮಾಡಿ ಆ ಒಂದು ಸಾಮ್ರಾಜ್ಯವನ್ನು ಹಾಳು ಮಾಡುವಂಥದ್ದು ಮತ್ತು ಪ್ರಜೆಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಆಗಬಾರ್ದು, ನಾವು ಮೈಮರಿಬಾರ್ದು. ಅದಕ್ಕೂ ಕೂಡ ನಾವು ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಗುಣಗಳನ್ನು ನಾವು ಗಾಳಿಗೆ ತೂರಬಾರ್ದು. ಅದನ್ನು ನಾವು ಪ್ರತಿಯೊಬ್ಬ ಮನುಷ್ಯರು ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಹಾಗೆ ಸೈನಿಕರ ಮೇಲೆ ದೌರ್ಜನ್ಯವನ್ನು ಕೂಡ ಮಾಡಬಾರ್ದು, ಅದು ಯೋಧನ ಒಂದು ಧರ್ಮ ಅಲ್ಲ ಅಂತಕ್ಕಂಥ ವಿಚಾರವೂ ಕೂಡ ವಿಷ್ಣುವರ್ಧನ ದೇವ ಸೈನಿಕರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾನೆ. ಮನೋಭೀತಿಯನ್ನು ದೂರ ಮಾಡಿ ಒಂದು ಶಾಂತಿ ಸ್ಥಾಪನೆಯನ್ನು ಅವನು ಮಾಡ್ದ ಅಂತಕ್ಕಂಥದ್ದು. ಅದಕ್ಕಾಗಿ ಒಂದು 4 ದಿನಗಳ ಮೇಲೆ ನಾವು ರಾಜಧಾನಿಗೆ ಹಿಂದಿರುಗೋಣ, ಒಂದು ಶಾಂತಿಯನ್ನು ಇಲ್ಲಿ ನೆಲೆಸುವಂತೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ವಿಷ್ಣುವರ್ಧನ ದೇವ ಅಲ್ಲಿಯ ಸೈನಿಕರಿಗೆ ತನ್ನ ಮಾತುಗಳಲ್ಲಿ, ಕಿವಿ ಮಾತುಗಳಲ್ಲಿ ಅವನು ಹೇಳ್ತಾನೆ. ನೋಡಿ, ಈ ಅಂಶಗಳನ್ನು ನಾವು ಗಮನಿಸಿದಾಗ ವಿಷ್ಣುವರ್ಧನ ದೇವ ಎಷ್ಟರ ಮಟ್ಟಿಗೆ ಶಾಂತಿ ಪ್ರಿಯನಾಗಿದ್ದ, ಮತ್ತೆ ತನ್ನ ಸೈನಿಕರಿಗೆ ಯಾವ ರೀತಿಯಾಗಿ ಒಂದು ತಪ್ಪಿನ ಅರಿವನ್ನು ಮಾಡಿಕೊಡ್ತಾ ಇದ್ದ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊತೀವಿ ಮಕ್ಕಳೇ. ಹಾಗೆ ಪ್ರಜಾಪಾತನಾಗಿರ್ತಕ್ಕಂತಹ ವಿಷ್ಣುವರ್ಧನ ದೇವ ಗೋಪಾಲನ ಮಾತುಗಳನ್ನು ಎಲ್ಲರೂ ಕೂಡ ಒಂದು ಪ್ರೀತಿಯ ಮಾತುಗಳನ್ನು ಅವರು ಲೆಕ್ಕಕ್ಕೆ ತೆಗೆದುಕೊಳ್ತಾರೆ. ಅದರಂತೆ ಅವರು ನಡ್ಕೋತಾರೆ. ಅವನ ಇಚ್ಛೆಯಂತೆ ಅವರು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶರು, ತುಂಗದೇವನು ಅದಕ್ಕೆ ಅನುಮೋದನೆಯನ್ನು ಕೊಡ್ತಾನೆ. ನಾವು ಇಲ್ಲೇ ಶಾಂತಿ ಸ್ಥಾಪನೆಯನ್ನು ಮಾಡಿ ಹೋಗೋಣ ಅಂತಕ್ಕಂಥ ವಿಚಾರ. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ಮಹಾರಾಣಿ ಶಾಂತಲಾದೇವಿ ಹಾಗೆ ತನ್ನ ಮಗನಾಗಿರ್ತಕ್ಕಂತಹ ಉದಯಾದಿತ್ಯರು ತನ್ನ ರಾಜ್ಯವನ್ನು ಮತ್ತೆ ಬೇರೆ ಯಾರಾದರೂ ಕೂಡ ಶತ್ರು ಸೈನಿಕರು ವಶಪಡಿಸ್ಕೊಳ್ಳಿಕ್ಕೆ, ದಾಳಿ ಮಾಡಲಿಕ್ಕೆ ಅವಕಾಶ ಮಾಡಬಾರ್ದು ಅಂತೇಳಿ ಇತ್ತ ರಾಜಧಾನಿಯ ಒಂದು ಭದ್ರತೆಯನ್ನು ಕಾಪಾಡಲಿಕ್ಕೆ ಅವರು ಮುಂದಾಗಿದ್ದರು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗುತ್ತೆ ಮಕ್ಕಳೇ. ಹೀಗೆ ಯುದ್ಧಕ್ಕೆ ಸಮಸ್ತ ಸೇನೆಯೊಂದಿಗೆ ರಾಜ್ಯದಿಂದ ದೂರ ಹೋಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಈ ಸಹಜವಾಗಿ ಅಲ್ಲಿಯ ಸುತ್ತಮುತ್ತ ಪಾಳ್ಯಗಾರರು, ರಾಜರುಗಳು ಯುದ್ಧ ಮಾಡುವಂತಹ ಒಂದು ಅಂಶಗಳು ಗಮನಕ್ಕೆ ಇರ್ತದೆ ಮಕ್ಕಳೇ. ಹಾಗಾಗಿ ಶಾಂತಲಾದೇವಿ ಮತ್ತು ತನ್ನ ಮಗನಾಗಿರ್ತಕ್ಕಂತಹ ಉದಯಾದಿತ್ಯರು ಒಂದು ಗೂಢಾಚಾರದ ಒಂದು ಪರಿಯಿಂದ ಅವರಿಂದ ಒಂದು ಮಾಹಿತಿಯನ್ನು ಪಡ್ಕೊಂಡು ಆಗಿಂದಾಗೆ ಒಂದು ದೇಶದ ಒಳಭಾಗಕ್ಕೆ ಹೋಗಿ ಸಂಚಾರ ಮಾಡಿ ಅಲ್ಲಿಂದ ಸುಭಿಕ್ಷತೆ ಒಂದು ಜನರಿದ್ದಾರ ಅಂತಕ್ಕಂಥದ್ದು, ಇದರ ಸಮಸ್ಯೆ ಇದೆಯಾ ಅಂತಕ್ಕಂಥ ವಿಚಾರವನ್ನು ಸ್ವತಃ ತನ್ನ ಅನುಭವದಿಂದ ನೋಡುವಂತಹ ಒಂದು ಪರಿಪಾಠವನ್ನು ಅವರು ಬೆಳೆಸ್ಕೊಂಡಿದ್ರು. ಅದೇ ರೀತಿಯಾಗಿ ಒಂದು ಸಾರಿ ಶಾಂತಲಾದೇವಿ ಮತ್ತು ತನ್ನ ಮಗನಾಗಿರ್ತಕ್ಕಂತಹ ಉದಯಾದಿತ್ಯನು ಅವರು ಸಂಚಾರವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಶಾಂತಲಾದೇವಿ ಗಂಡುಡಿಗೆಯನ್ನು ಉಟ್ಟು ಮಾರು ವೇಷದಿಂದ ಪ್ರಜೆಗಳಿಗೆ ತಾನು ಯಾರು ಗೊತ್ತಾಗಬಾರದು ಅಂತಕ್ಕಂತಹ ವಿಚಾರದಿಂದ ಅವರು ಒಂದು ಸಾರಿ ಕುದುರೆಯನ್ನು ಏರಿ ದ್ವಾರಸಂದ್ರದ ಒಂದು ಬಳಿ ಅವರು ಇರುವಂತಹ ಒಂದು ಸಂದರ್ಭ. ರಾಜ್ಯದ ಒಂದು ದಕ್ಷಿಣ ವಿಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳಗೊಳ, ಬಾಣಾವರ ನಾಡುಗಳನ್ನು ದಾಟಿ ಅಂದೇ ಅವರು ಸಂಜೆಗೆ ಒಂದು ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಅವರು ಹೋಗ್ತಾರೆ. ಅದರ ಹೆಸರು ಬನದಮ್ಮನ ಹಳ್ಳಿ ಅಂತಕ್ಕಂಥದ್ದು. ಈ ಬನದಮ್ಮನ ಹಳ್ಳಿಯ ಒಂದು ಊರಿನ ಆಚೆ ಒಂದು ಬನಶಂಕರಿಯ ಒಂದು ದೇವಾಲಯ ಇತ್ತು. ತುಂಬ ಭವ್ಯವಾಗಿ ಅದು ಶೋಭಾಯಮಾನವಾಗಿ ಶೋಭಿಸ್ತಾ ಇತ್ತು. ಆ ದೇವಿಗೆ ಶಾಂತಲಾದೇವಿ ಮತ್ತು ತನ್ನ ಮಗನಾಗಿರ್ತಕ್ಕಂಥ ಉದಯಾದಿತ್ಯರು ಒಂದು ಕೈ ಮುಗಿದು ನಮಸ್ಕಾರ ಮಾಡಿ ಬರುವಂತಹ ಒಂದು ಸಂದರ್ಭ. ಅಲ್ಲಿ 100 ಜನ ಅಲ್ಲಿ ನೆಲೆಸಿದ್ರು. ಏನೋ ಹಳ್ಳಿಯ ಪಂಚಾಯತಿ ಇರಬೇಕು ಅಂತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಂಡು ಪುನಃ ಅವರು ಹೋಗ್ತಾರೆ. ಆದರೆ ಅಲ್ಲಿಯ ಮಾತುಗಳನ್ನು ಶಾಂತಲಾದೇವಿ ಕೇಳಿಸ್ಕೊಂಡು ಇದು ಜಗಳ ಅಲ್ಲ, ಇದು ಏನೋ ಒಂದು ರೀತಿಯ ಹೊಸ ರೀತಿಯ ಒಂದು ನ್ಯಾಯ ತೀರ್ಮಾನ ಅಂತಕ್ಕಂತಹ ವಿಚಾರ ಅವರು ಗಮನಿಸ್ಕೊತಾರೆ ಮಕ್ಕಳೇ. ಇಷ್ಟು
ವಿಚಾರವನ್ನು ನಾವು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಮುಂದಿನ ತರಗತಿ ಏನೆಲ್ಲ ಆ ಪಂಚಾಯತಿಯಲ್ಲಿ ತೀರ್ಮಾನ ಆಗುತ್ತೆ, ಯಾವ ವಿಚಾರದ ಬಗ್ಗೆ ಅಲ್ಲಿ ಪಂಚಾಯತ್ ನಡೀತಕ್ಕಂಥ ವಿಚಾರಗಳು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಈ ಗದ್ಯ ಭಾಗವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಇವತ್ತಿನ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ವಿಚಾರದ ಹಿನ್ನೆಲೆಯಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳಿಗೆ ನಿಮಗೆ ನಾನು ಹೇಳ್ತೀನಿ. ಅದಕ್ಕೆ ಉತ್ತರವನ್ನು ಸರಿಯಾಗಿ ನೀವು ಹುಡುಕಿ ಬರ್ಕೊಂಡು ಕೊಡಬೇಕು ಮಕ್ಕಳೇ. ನೋಡಿ, ಮೊದಲನೇ ಪ್ರಶ್ನೆ, ಶಾಂತಲೆಯು ನೀಡಿದ ತೀರ್ಪೇನು ಅಂತಕ್ಕಂಥ ವಿಚಾರವನ್ನ ಇಡೀ ಗದ್ಯ ಭಾಗವನ್ನ ಓದ್ಕೊಂಡು ನೀವು ಬರ್ಕೊಂಡು ಬರಬೇಕು. ಹಾಗೆ ತಲಕಾಡಿನ ಒಂದು ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನ ಒಂದು ನಿಲುವು ಏನು ಅಂತಕ್ಕಂತಹ ಒಂದು ಏನು ಅಂಶ ಇದೆ ಅದನ್ನ ನೀವು ಹುಡುಕಿ ಪ್ರಶ್ನೆಯನ್ನು ಬರ್ಕೊಂಡು ಬರಬೇಕಾಗುತ್ತೆ ಮಕ್ಕಳೇ. ಇವತ್ತಿನ ತರಗತಿಗೆ ನಾವು ಇಲ್ಲಿಗೆ ವಿರಾಮವನ್ನು ಹೇಳ್ತಾ ಇದೇ ಗದ್ಯ ಭಾಗದ ಮುಂದುವರೆದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಧನ್ಯವಾದಗಳು. ಎಲ್ಲಿ ಪಂಚಾಯಿತಿ ಸೇರಿದ್ದರು? ಬನದಮ್ಮನಹಳ್ಳಿಯ ಜನರು ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು? ತಲಕಾಡಿನ ಲೂಟಿಯ ಬಗ್ಗೆ ವಿಷ್ಣುವರ್ಧನನು, ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂದು ಹೇಳಿದರು. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನು ಆಸಕ್ತಿ ತೋರಿಸಲಿಲ್ಲ. ಅವರ ಮಾನವೀಯ ಗುಣಗಳನ್ನು ಮಾತ್ರ ಬಿಟ್ಟುಕೊಡಲಿಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ, ಸೋತವರ ಬಗ್ಗೆ ಅನುಕಂಪ ತೋರಿ ಅವರ ಮನೋಭೀತಿಯನ್ನು ದೂರ ಮಾಡಿ 4 ದಿನಗಳು ಇದ್ದು ಹೋಗೋಣ ಎಂದು ತಮ್ಮ ಸೈನಿಕರಿಗೆ ತಿಳಿಸಿದರು. ಹೀಗಾಗಿ ಅವರಲ್ಲಿ ನಾವು ಮಾನವೀಯ ಗುಣಗಳನ್ನು ಕಾಣಬಹುದು. ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ಬೀರಣ್ಣ ತನ್ನ ಹೊಲವನ್ನು 108 ಹೊನ್ನಿಗೆ ಈರಣ್ಣನಿಗೆ ಮಾರಿದ್ದನು. ಈರಣ್ಣ ಹೊಲ ಉಳುತ್ತಿದ್ದಾಗ ಆ ಹೊಲದಲ್ಲಿ 1 ಕೊಪ್ಪರಿಗೆಯಷ್ಟು ಹೊನ್ನು ಸಿಕ್ಕಿತು. ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹೊನ್ನು ನಿನ್ನದು, ತೆಗೆದುಕೋ ಎಂದನು. ಆದರೆ ಬೀರಣ್ಣ, ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೇ ಸೇರಬೇಕು, ಅದು ನನ್ನದಲ್ಲ ಎಂದು ನಿರಾಕರಿಸಿದನು. ಈ ವಿಚಾರವಾಗಿ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಈ ಹೊನ್ನು ಯಾರಿಗೆ ಸೇರಬೇಕೆಂದು ಚರ್ಚೆ ನಡೆಯುತ್ತಿತ್ತು. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ದೈವದವರ ತೀರ್ಪನ್ನು ಕೇಳಿದ ಶಾಂತಲೆಯು, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ
ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಅಭಿಪ್ರಾಯಪಟ್ಟಳು. ಶಾಂತಲೆಯು ನೀಡಿದ ತೀರ್ಪೇನು? ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು. ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ. ಆ ದೇವಾಲಯಗಳನ್ನು ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಕಟ್ಟಬೇಕು ಎಂದು ಶಾಂತಲೆ ತೀರ್ಪು ನೀಡಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಗಂಗ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಾಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ಕಳುಹಿಸಿದ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನೆ ಪ್ರೇಕ್ಷಕ ಮಾಣಿಯರಿಗೆಲ್ಲ ವಂದಿಸುವ ನಾನು ಇದೀಗ ಹೇಳ ಹೊರಟಿದ್ದೇನಲ್ಲವೇ ನಾಡಿನ ಗತ ವೈಭವದ ಕುರಿತು ನೆನೆಸಿಕೊಂಡರೆ ಕಣ್ಣೆದುರೇ ಮರುಕಳಿಸುತ್ತದೆ. ಅದೋ ಅದೋ ಅಲ್ಲಿ ನೋಡಿ. ಹೊಯ್ಸಳರ ಸಾಮ್ರಾಜ್ಯ ವಿಸ್ತಾರ ಉತ್ತಲು ಹಿಡಿದಿದೆ. ಕಡಿವಾಣವಿಲ್ಲದ ಕುದುರೆಯಂತೆ ಮುಂದೇನು ಎಂಬ ಚಿಂತೆ ನನಗೆ ಕಾಡುತ್ತಿದೆ. ಚಿಂತೆ ಕಾಡುತ್ತಿದೆ ಮೇಲೆ ಕೈ ಹೊತ್ತುಕೊಂಡರೆ ಪರಿಹಾರ ಉಂಟೆ? ಮಹಾರಾಜನ್, ರಾಜ ನರೇಂದ್ರರಾದ ತಾವು ಗಂಗರ ವಶದಲ್ಲಿದ್ದ ಈ ತಲಕಾಡನ್ನು ನನ್ನ ಸುಪತ್ತಿಗೊಪ್ಪಿಸಿ ರಕ್ಷಿಸುವ ಹೊಣೆಯನ್ನು ನೀಡಿದ್ದೀರಿ. ಅಪ್ಪನ ಕಡೆ ಆ ವಿಷ್ಣುವರ್ಧನ ತಲೆ ಕಡಿದು ತಲಕಾಡಿನ ಪ್ರಮುಖ ಬೇದಿಗಳಲ್ಲಿ ಮಾಡಿದ್ದೇನೆ. ನನಗೆ ಆ ವಿಶ್ವಾಸ ವಿರೋಧದಿಂದಲೇ ಅಲ್ಲ ಬೇಟೆಯನ್ನು ತಲಕಾಡಿನ ರಾಜಪ್ರತಿನಿಧಿಯಾಗಿಸಿದ್ದು. ತಮಿಳು ಪ್ರಾಂತ್ಯದಿಂದ ತಲಕಾಡಿನವರು ಕೈ ಚಾಚಿರೋ ತಮಗೆ ಗಾಳ ಸಮುದ್ರ ಯಾವ ಲೆಕ್ಕ? ಹೌದು ಅದೇ ಹೌದು. ಹೊಯ್ಸಳರ ಸಾಮ್ರಾಜ್ಯವನ್ನು ನನ್ನ ಕೈವಶ ಮಾಡಿಕೊಳ್ಳುವವರೆಗೂ ಬೇಕಿ ಚಾಲುಕ್ಯರ ಮನೆತನದಲ್ಲಿ ತಿಳಿಸಿರುವ ಈ ಚೋಳದಲ್ಲಿ ಕುಲೋತ್ತುಂಗನಿಗೆ ನೆಮ್ಮದಿ ಇಲ್ಲ. ಆಗಲಿ ನನ್ನ ನಡೆಯ ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ಧಾರಣೆ ನಾನು ದೊಡ್ಡ ದಂಡೆಯಾತನ್ನೇ ಕೈಗೊಳ್ಳುತ್ತೇನೆ. ಹೊಯ್ಸಳವನ್ನು ಬಗ್ಗು ಬಡಿದು ದ್ವಾರ ಸಮುದ್ರವನ್ನು ನಿಮ್ಮ ಮಡಿಲಿಗೆ ತಂದು ಹಾಕುತ್ತೇನೆ. ಆದಿ ನಾನು ಭಾವಪರವಶರಾಗಿ ಕುಣಿಯುವಂತೆ ಮಾಡಿತು. ವೀಣೆಯ ತಂತಿಗಳ ಮೇಲಿನ ಆ ನಿನ್ನ ಬೆರಳುಗಳ ನರ್ತನವ್ವ ಅದಕ್ಕೆ ಸಾಕು. ಅಂದಿನ ನಿನ್ನ ನರ್ತನದ ನೃತ್ಯ ಸರಸ್ವತಿ, ಉಗ್ರಮೂರ್ತಿ ಮುಂತಾದ ಶಿಲಾಬಾಲಿಕೆಯ ಸೃಷ್ಟಿಗೆ ಕಾರಣವಾಗುತ್ತದೆ.
ಆ ಆದಿಯನ್ನು ಎತ್ತಿ ಕಟ್ಟಿ ನಮ್ಮೊಂದಿಗೆ ಯುದ್ಧ ನಡೆಸಿದ್ದಾನೆ. ಮುನ್ನಾರವೇನು ಮಹಾಪ್ರಭು, ಈಗಾಗಲೇ ಆ ಆದಿಯಮ್ಮನು ನಮ್ಮ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡಿದ್ದಾನೆ ಎಂಬ ವಿಚಾರ ಗುಪ್ತಚಾರರಿಂದ ತಿಳಿದು ಬಂದಿದೆ. ಹೌದೇಳು, ದಿನ ದಿನಕ್ಕೂ ಪ್ರವಚನಕ್ಕೆ ಬರುತ್ತಿರುವ ವೀರಾದಿ ವೀರ, ಶೂರಾದಿ ಶೂರ, ವಿನಿಯಾದಿತ್ಯರ ಮೊಮ್ಮಗ, ನೆರೆಯಾದ ಪ್ರಭುಗಳ ಸುಪುತ್ರನಾದ ನಮ್ಮ ಈ ಹೊಯ್ಸಳೇಶ್ವರಿಗೆ ಸಮಾನರಂತೆ ನಡೆಯಲಿ ಯುದ್ಧ. ಯುವರಾಜ ಚೋಳರಾದಿಯಾಗಿ ಆ ಆದಿಯಮ್ಮನೊಂದಿಗಿನ ಯುದ್ಧವನ್ನೇ ನಮಗಿರಲಿ. ಹೌದು ಆದಿತ್ಯ, ಯುದ್ಧಕ್ಕಾಗಿ ಸಮಸ್ತ ಸೇನೆಯೆಲ್ಲ ರಾಜ್ಯ ಬಿಟ್ಟು ಹೊರಗೆ ಹೋದಾಗ ಸಮಯ ಸಾಧಕ ಕಾರ್ಯಗಾರರು ಸಾಮಾನ್ಯರು ನಮ್ಮನ್ನು ಯುದ್ಧಗೇಳುವ ಸಂಭವಿಸುತ್ತದೆ. ಶಾಂತಲಿ, ದ್ವಾರ ಸಮುದ್ರದ ಸಂರಕ್ಷಣೆಯ ಭಾರವನ್ನು ನಾವು ನಿನಗೊಪ್ಪಿಸುತ್ತೇವೆ. ನಿನ್ನೊಂದಿಗೆ ಯುವರಾಜ ಉದಯಾದಿತ್ಯನು ರಾಜ್ಯದ ಪ್ರಜೆಗಳ ರಕ್ಷಣೆಯ ಹೊರಹರಲಿ. ಮಹಾಪ್ರಭು, ಯುದ್ಧದ ಸಿದ್ಧತೆ ಪೂರ್ಣಗೊಂಡಿದೆ. ದುರ್ಮುಖಿ ನಾನು ಸಂಸ್ಕೃತ ಐಶ್ವರ್ಯ ಶುದ್ಧ ವಿಜಯದಶಮಿ ದಿನವಾದ ಹಿಂದೆ ಯುದ್ಧಕ್ಕೆ ನಾಂದಿ ಮಾಡೋಣ. ಇದು ಅಪ್ಪಣೆಯಾಗಲಿ. ಲಕ್ಷ್ಮಿ, ಮಹಾರಾಜರಿಗೆ ರಾಜ ತಿಲಕವನ್ನು ನೀಡಬೇಕು. ಹೋಗಿ ಭೂಪಾಲೆಯನ್ನು ತೆಗೆದುಕೊಂಡು ಬಾ. ದ್ವಾರ ಸಮುದ್ರದ ಸೇನೆ ತಲಕಾಡಿನಡಿಗೆ ತನ್ನ ಜೈತ್ರಯಾತ್ರೆಯನ್ನು ಪ್ರಾರಂಭಿಸಿತು. ಮಳವಳ್ಳಿ ಉಡುಪುಕರೆಗಳ ಬಳಿಯಲ್ಲಿ ಅಪ್ಪ ಗಣಘೋರ ಯುದ್ಧ. ಹೊಯ್ಸಳರ ಪ್ರಾಬಲ್ಯದ ಮುಂದೆ ಚೋಳನಾಟ ನಡೆಯಲಿಲ್ಲ. ಆದಿಯಮ ಯುದ್ಧದಲ್ಲಿ ಕೆಚ್ಚದೆ ಪಟ್ಟಾಳುಗಳೇ, ಇಂದು ನಮಗೆ ವಿಜಯ ತಪ್ಪಿದೆ ನಿಜ. ಅದನ್ನು ನಾವು ಮೈಮರೆಯಬಾರದು. ಇದು ನಮ್ಮೆಲ್ಲರಿಗೆ ಸತ್ವ ಪರೀಕ್ಷೆ. ನಮಗೆ ಎಷ್ಟೇ ಪ್ರಶಸ್ತಿ ಪದವಿಗಳು ದೊರೆತರೂ ನನಗೆ ಬಿಡಬಾರದು. ಯೋಧರೇ, ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ದೋಚುವುದು ಯುದ್ಧ ಧರ್ಮವೂ ಅಲ್ಲ. ಇಲ್ಲಿ ನೋಡಿ, ತಲಕಾಡಿನ ಈ ಜನರನ್ನು ನಮ್ಮವರೇ ಎಂದು ತಿಳಿಯಿರಿ. ಅವರ ಮನಸ್ಸಿನಲ್ಲಿರುವ ಭಯವನ್ನು ದೂರ ಮಾಡಿ ಶಾಂತಿಯನ್ನು ಸ್ಥಾಪನೆ ಮಾಡೋಣ. 4 ದಿನಗಳ ನಂತರ ರಾಜಧಾನಿಗೆ ಹಿಂದಿರುಗೋಣ. ಏನಂತೀರಿ ಮಹಾಮಂತ್ರಿಗಳೇ? ಹಾಗೆ ಆಗಲಿ ಮಹಾಪ್ರಭು. ನಡೆಯಿರಿ. ನೋಡಿಪ್ಪ, ನಾನು ಹಿರೇ ಮನುಷ್ಯ ಅಂತ ನನ್ನನ್ನು ತಂದು ಈ ಪಂಚಾಯತಿ ಕಟ್ಟಿ ಮೇಲೆ ಕುಂದಿಸಿರಿ. ಆ ದೇವರು ನನಗೆ ಎಷ್ಟು ಬುದ್ಧಿ ಕೊಟ್ಟಾನೋ ಅಷ್ಟು ಕೇಳಕ ಪ್ರಯತ್ನ ಮಾಡ್ತೀನಿ. ಏನಂತೀರಿ ಮಾದೇವ? ಅಲ್ಪಾಗ ಪಂಚಾಯತಿ ಸದಸ್ಯರ ಯಾಕಂತ ಹೇಳಿಲ್ಪ ನೀನು? ಹೇಳ್ತೀನಿ, ಸಮಾಧಾನ ಮಾಡ್ಕೋಕಲ್ಲವ. ಇಲ್ಲಿಂತಾನಲ್ಲ ಈ ಬೀರಣ್ಣ ಮೂಡಲ್ ದಿಕ್ಕಿನಾಗಿರೋ ತನ್ನ ಹಳ್ಳಿ ಹೊಲಾನ ಈ ಹಿರಣ್ಗ 108 ಹುಂಡಿಗೆ 2 ವರ್ಷದಿಂದ ಮಾರಾಕ್ ಕೊಟ್ಟಾನ. ಖರೀದಿ ಮಾಡಿ ಕೊಟ್ಟಾಗ ಬಿತ್ತಿಗೆ ಮಾಡೋ ಮುನ್ನ ಈ ಹಿರಣ್ಗ ನಿನ್ನೆ ಒಂದು ಕೊಕ್ಕರಿಗೆ ಬಂಗಾರ ಸಿಕ್ಕೈತಿ. ಈಗ ಇಲ್ಲೈತ್ ನೋಡಿ. ದೈವಕ್ಕ ಶರಣಪ್ಪ, ಭೂಮ್ಯಾಗ ಸಿಕ್ಕಿ ಲಕ್ಷ್ಮಿ ಪೂಜೆ ಮಾಡಿ ತೋಳಪ್ಪ. ಇದು ನೀ ಕೊಟ್ಟು ಹೊಲ್ದಾಗ ಸಿಕ್ಕೈತಿ. ನಿಮ್ಮ ಅಜ್ಜ ಮುತ್ತಜ್ಜ ನಿನ್ನ ಸಲುವಾಗಿ ತಿಳ್ಕೊಂಡೈತಿ. ತಗೊಂತ ಬೀರಣ್ಣ ಕೊಡಕ್ ಹೋಗಿದ್ದೆ. ಮುಂದೇನಾಯ್ತು? ಮುಂದೇನಾಗ್ತದೆ ಹೋಗ್ಬೇಕ? ಒಂದ್ಸಲ ಹೊಲ ಮಾರ್ತಲ್ಲ, ಆ ಒಮ್ಮೆ ನಮಗೆ ತಕ್ಕ ಇದೆಲ್ಲ ಹೊಲ ಮಾರ್ಕೊಂಡು ನನಗೆ ಸೇರ್ಬೇಕ. ಅಲ್ಲೇ ಅದಂಗಾಗ್ತೈತಿ. ನಾನು ರೊಕ್ಕ ಕೊಟ್ಟಿದ್ದು ಭೂತಾಯಿ ಮನೆಗೆ, ಈ ಹಣ್ಣಿಗಲ್ಲ. ಪಾಪ ಬೀರಣ್ಣ ಏನೋ ಕಷ್ಟ ಬಂದಿದ್ದ ಹೊಲ ಮಾರಣ್ಣ ಮಾರು ಮುಂದ ಭೂಮ್ಯಾಗಿನ ಬಂಗಾರ ನಿನ್ನ ಜಾನಿನು
ಬಂಗಾರ ನಂದಲ್ಲ, ವೀರ ನಮ್ದು. ಹಂಗಲ್ಲ ಅಣ್ಣ, ಎಲ್ಲಿ ಇಟ್ಟಿದ್ದು ಉಳಿದಾರ ಮತ್ತು ಬಾಗೋಣ ದಯವಿಗೆಲ್ಲ ಕೈ ಬಿಡ್ತೇನೆ. ದಯಮಾಡಿ ಇರಣ್ಣ ತಗೊಂಡು ಹೋಗು ಮಾಡಿ. ಇದಾನಿಗೆ ಕಡಿಮೆ ಮಾತಾಡ್ರಪ್ಪ. ಆಯ್ತು, ಇಬ್ಬರಿಗೂ ಬೇಡ ಈ ಬಂಗಾರ. ರಾಜ್ಯದ ಒಕ್ಕಸಕ್ಕೆ ಸೇರ್ಲಿ. ಸಾಧ್ಯವಿಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ಅರೆ ಯಾರಪ್ಪ ನೀನು? ಈ ಬಂಗಾರ ರಾಜ್ಯದ ಬೊಕ್ಕಸಕ್ಕೆ ಸೇರ್ಬಾರ್ದು ಅಂತೆಲ್ಲ ಯಾಕ? ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆ ಇಲ್ಲ. ಇದಕ್ಕಾಗಿ ಅವರು ಬೆವರು ಸುರಿಸಿದವರು ಅಲ್ಲ. ಇದು ಪ್ರಜೆಗಳ ಬೆವರಿನ ಫಲ. ಹೌದಪ್ಪ, ನೀ ಹೇಳೋದು ಕರೆ ಐತಿ. ಈ ಬಂಗಾರ ಪ್ರಜೆಗಳದು. ಪ್ರಜೆಗಳು ಯಾರು? ಹೇಳ ನನ್ನಪ್ಪ. ನಾವೆಲ್ಲ ಹೊಯ್ಸಳೇಶ್ವರರ ಮಕ್ಕಳಲ್ಲೇನು? ಮಕ್ಕಳು ದುಡಿಮಿ ತಂದಿದಲ್ಲೇನು? ಇರಲಿ, ನಿಮ್ಮ ಊರಿನ ಹಣ ನಿಮ್ಮೂರಿಗೆ ವಿನಿಯೋಗವಾಗಲಿ. ಛೇ, ಅಂತ ಸ್ವಾರ್ಥ ವಿಚಾರ ನಮಗ್ ಬೇಡ. ನಾರಾಯಣಂತ ಮಹಾರಾಜರು ಲಕ್ಷ್ಮಿ ಅಂತ ಮಹಾರಾಣಿ ಇರುವಾಗ ನಮ್ಮ ಹಣಕ್ಕ ಬರ ಇಳಿಸಿ ನಮ್ಗೆ ಏನಾದ್ರು ಬೇಕಾದ್ರೆ ನಮ್ಮ ರೊಕ್ಕದಾಗ ನಾವು ಮಾಡಿಸ್ಕೊತೀವಿ. ಇದು ನಮ್ಮ ಗಡಿಗಳಿಗೆ ಸೇರಬೇಕಾದ ನಮ್ಮ ನಾಡಿಗೆ ಉಪಯೋಗವಾಗಲಿ. ಅಣ್ಣಗಳಿರ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ನಿಮ್ಮ ಮಹಾರಾಜರು ಎಷ್ಟು ಭಾಗ್ಯಶಾಲಿಗಳು. ಇಲ್ಲ ಇಲ್ಲ, ಅಂತಹ ರಾಜ ರಾಣಿಯರನ್ನು ಪಡೆದ ನಾವೇ ಪುಣ್ಯವಂತರು. ನಿಮ್ಮಂತಹ ಸತ್ಪ್ರಜೆಗಳನ್ನು ಕಾಣುವ ಸೌಭಾಗ್ಯ ನಮಗೆ ದೊರಕಿದ್ದು ನಾವು ಪುಣ್ಯವಂತರೇ. ಅಣ್ಣಗಳಿರ, ಇವರು ಯಾರೆಂದು ತಿಳಿದಿದ್ದೀರಿ? ನಮ್ಮ ನಿಮ್ಮೆಲ್ಲರ ಭಾಗ್ಯದೇವತೆ ಶಾಂತಲಾದೇವಿಯವರು. ಕನದಮ್ಮನಹಳ್ಳಿಯ ಮಹಾಜನಗಳೇ, ಈ ಹೊನ್ನನ್ನು ನಾನು ರಾಜ್ಯದ ಬೊಕ್ಕಸಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು. ದೈವ ಕಾರ್ಯಕ್ಕಾಗಿ ವಿನಿಯೋಗವಾಗಬೇಕಾದ್ದು ಧರ್ಮ. ಬಹಳ ದಿನಗಳಿಂದಲೂ ನನಗೊಂದು ಆಸೆ ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕೆಂದು. ಬೇಲಾಪುರಿಯ ಚಂಚಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಈ ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ಆದರೆ ಒಂದು ಮಾತು, ಏಕಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಲಿರುವ ದೇವಾಲಯ ಇವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಏಕಮಲ್ಲ ನಾಯಕರ ಹೆಸರಿನಲ್ಲಿಯೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ.